ಒಬ್ಬ ವ್ಯಕ್ತಿ ಇದ್ದಾರೆ. ಯಾರು? ರವಿಕಾಂತ್ ದೇಸಾಯಿ ಸರ್. ಅವರು ಸಾನ್ಯಾ ಗ್ರ್ಯಾಂಡ್ ಫಾದರ್ಗೆ ತುಂಬಾ ಕ್ಲೋಸ್ ಆಗಿದ್ರು. ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಚಿರಾಗ್ ಎಲ್ಲರನ್ನೂ ಸೈಡಿಗೆ ಹಾಕಿ ಎಲ್ಲರನ್ನೂ ವೇಸ್ಟ್ ಮಾಡಿದ್ನಲ್ವಾ. ಆದ್ರೆ ಒಂದ್ ಮಾತು ಹೇಳ್ತೀನಿ, ರವಿಕಾಂತ್ ದೇಸಾಯಿ ಈಸ್ ಅ ಚೈನ್ ಸ್ಮೋಕರ್. ಪ್ರತಿ ಗಂಟೆ ಇಲ್ಲಿಗೆ ಬರ್ತಾರೆ ಸಿಗರೇಟ್ ಸೇದೋಕೆ. ನೀನಿಲ್ಲಿ ಅವರಿಗೋಸ್ಕರ ವೆಯ್ಟ್ ಮಾಡು, ಅವ್ರ ಜೊತೆ ಟ್ರೈ ಮಾಡು ಮಾತಾಡೋಕೆ. ಅವರನ್ನ ಕನ್ವಿನ್ಸ್ ಮಾಡೋಕೆ ಪೂರ್ತಿ ಪ್ರಯತ್ನ ಪಡು. ಐ ಆಮ್ ಶ್ಯೂರ್ ಯು ಕ್ಯಾನ್ ಡೂ ಇಟ್. ಓಕೆ, ಈಗ ನಾನು ಹೋಗ್ಬೇಕು. ಆಲ್ ದಿ ಬೆಸ್ಟ್. ನಮಸ್ಕಾರ ಮಂತ್ರಿಗಳೇ, ಹೇಗಿದ್ದೀರಾ? ಅರೆ ಸಾಮ್ರಾಟ್ ಸರ್, ನೀವು ನಮಗ್ ಫೋನ್ ಮಾಡಿದ್ದೀರಾ? ನಮ್ ಭಾಗ್ಯವೇ ಬದಲಾದಾಗಾಯ್ತು. ಅಯ್ಯೋ, ಆತರ ಏನೂ ಇಲ್ಲ. ನನಗೊಂದು ಸಣ್ಣ ಕೆಲಸ ಆಗ್ಬೇಕಿತ್ತು ನಿಮ್ಮಿಂದ. ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ಗೆ ಮಂತ್ರಿ ಜೊತೆ ಹೇಗೆ ಪರಿಚಯ ಇತ್ತು? ಮಂತ್ರಿ ಅವರು ಸಾಮ್ರಾಟ್ ಜೊತೆ ಇಷ್ಟು ವಿನಮ್ರತೆಯಿಂದ ಯಾಕೆ ಮಾತಾಡ್ತಿದ್ರು? ಫೋನ್ ನಲ್ಲಿ ಸಾಮ್ರಾಟ್ ಮಂತ್ರಿಗೆ ಏನೋ ಅರ್ಥ ಮಾಡಿಸ್ತಿದ್ದ. ಆಗಲೇ ರವಿಕಾಂತ್ ದೇಸಾಯಿ ಉರ್ಫ್ ರವಿಕಾಂತ್ ಅಲ್ಲಿಗೆ ಬಂದ್ರು. ಹಾಗೆ ಫಾರಿನ್ ಡೀಟೇಲ್ಸ್ನ ಪತ್ತೆ ಹಚ್ಚಿ ಮಂತ್ರಿಗಳೇ. ನಂತರ ನನಗೆ ಕಾಲ್ ಬ್ಯಾಕ್ ಮಾಡಿ. ಈಗ ನಾನು ಫೋನ್ ಇಡ್ತೀನಿ. ಸರಿ. ರವಿಕಾಂತ್ ಸರ್, ನೋಡಿ, SK ಕಂಪನಿನ AK ಪ್ರೈವೇಟ್ ಲಿಮಿಟೆಡ್ ಜೊತೆ ಮರ್ಜ್ ಮಾಡಿದ್ರೆ ಹೇಗಿರುತ್ತೆ? AK ಪ್ರೈವೇಟ್ ಲಿಮಿಟೆಡ್ ಜೊತೆನಾ? ಅವರು ನಮ್ಮ ಹಳೆ ಅಸೋಸಿಯೇಟ್ಸ್ ಆಗಿದ್ರು. ಆದ್ರೆ ಸಾಮ್ರಾಟ್, ನಿನ್ಗೆ ಅವ್ರ ಬಗ್ಗೆ ಹೇಗ್ ಗೊತ್ತು? ಇದಾದ ನಂತರ ಸಾಮ್ರಾಟ್ ರವಿಕಾಂತ್ ಅವರಿಗೆ ಏನನ್ನ ಹೇಳಿದ್ನೋ ಅದನ್ನ ಕೇಳ್ತಿದ್ದ ಹಾಗೆ ಅವರ ತಲೆ ಗಿರ್ರಂತು. ಅವರು ತಮ್ಮ ಸಿಗರೆಟ್ ವಾಪಸ್ ಇಟ್ಟು ಸಾಮ್ರಾಟ್ ನನ್ನು ತಮ್ಮ ಜೊತೆ ಕಾನ್ಫರೆನ್ಸ್ ರೂಮ್ಗೆ ಕರ್ಕೊಂಡು ಹೋದ್ರು. ಏ ಬಡವಾ, ನೀನಿನ್ನೂ ಹೋಗಿಲ್ವಾ ಇಲ್ಲಿಂದ? ಬಿಹೇವ್ ಯುವರ್ ಸೆಲ್ಫ್. ಸಾನಿಯಾ, ನಾವು ಸಾಮ್ರಾಟ್ಗೆ ಒಂದು ಅವಕಾಶ ಕೊಡ್ಬೇಕು. ಹಿ ಹ್ಯಾಸ್ ಎನ್ ಎಕ್ಸಲೆಂಟ್ ಪ್ಲಾನ್. ಅದು ಈ ತಿರುಪಯ್ಯತ್ತು ಹತ್ರ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ನಿನಗೆ ಎಷ್ಟು ವಯಸ್ಸಾಗಿದ್ಯೋ ಅದಕ್ಕಿಂತ ಹೆಚ್ಚು ನನಗೆ ಕಂಪ್ನಿ ನಡೆಸಿರೋ ಎಕ್ಸ್ಪೀರಿಯನ್ಸ್ ಇದೆ. ನಾವು ಸಾಮ್ರಾಟ್ ಮಾತನ್ನ ಕೇಳಬೇಕು. ಹಿ ಹ್ಯಾಸ್ ಎ ಪಾಯಿಂಟ್. ಅದ್ ಹೇಗೆ ಹೀಗೆ ಹೇಳ್ತಾ ಇದೀರಾ ನೀವು? ಅಲ್ಲ, ಏನ್ ಹೇಳಕ್ ಹೊರಟಿದ್ದೀರಾ? ಇಷ್ಟೆಲ್ಲ ಮಾತುಕತೆಗಳ ನಡುವೆ ಸಾನ್ಯಾ ಒಂದು ದೀರ್ಘ ಯೋಚನೆಯಲ್ಲಿ ಮುಳುಗಿದ್ಲು. ಅವಳಿಗೆ ಅವಳ ತಾತ ಹೇಳಿದ್ದ ಒಂದು ಮಾತು ನೆನಪಿಗೆ ಬರ್ತಿತ್ತು. ಸಾನಿಯಾ ಮಗಳೇ, ಸಾಮ್ರಾಟ್ ನಿನಗೆ ತುಂಬಾ ಒಳ್ಳೆ ಜೀವನ ಸಂಗಾತಿ. ಮತ್ತಿದ್ಯಾವತ್ತು ನೆನ್ಪಿಟ್ಕೋ, ನಿನಗೆ ಇಲ್ಲ SK ಇಂಡಸ್ಟ್ರಿ ಮೇಲೆ ಸಮಸ್ಯೆ ಎದುರಾದ್ರೆ ಸಾಮ್ರಾಟ್ ಮಾತ್ರ ನಿನ್ನ ಅದರಿಂದ ಕಾಪಾಡ್ತಾನೆ. ತನ್ನೆದ್ರಿಗೆ ನಡೀತಿರೋ ಈ ರಾದ್ಧಾಂತ ನೋಡಿ ಸಾನ್ಯಾ ಜೋರಾಗಿ ಕೂಗ್ತಾಳೆ. ಚಿರಾಗ್, ಇದೆ ನೆನ್ಪಿರ್ಲಿ, ಈ ಕಂಪನಿ ನಂದು. ಮತ್ತೆ ಪ್ರತಿ ಡಿಸಿಷನ್ ತಗೊಳ್ಳೋ ಹಕ್ಕು ನನಗಿರುತ್ತೆ. ಸಿಟ್ ಡೌನ್. ಸಾಮ್ರಾಟ್, ಕೂತ್ಕೋ. ಮತ್ತೆ ಏನ್ ಮಾಡ್ತೀಯ ಮಾಡು. ಸಾನ್ಯಾ ಚಿರಾಗ್ ಮೇಲೆ ಕೂಗಾಡಿದ್ ನೋಡಿ ಸಾಮ್ರಾಟ್ಗೆ ಖುಷಿ ಆಯ್ತು. ರವಿಕಾಂತ್ ಸಾಮ್ರಾಟ್ನ ತಮ್ಮ ಪಕ್ಕದ ಕುರ್ಚಿಲಿ ಕೂರ್ಸಿದ್ರು. ಕೂರ್ತಿದ್ದ ಹಾಗೆ ಎದುರಿಗಿರೋ ನೀರಿನ ಗ್ಲಾಸ್ನ ಸಾಮ್ರಾಟ್ ಒಂದೇ ಉಸಿರಿಗೆ ಕುಡಿದ್ಬಿಟ್ಟ. ಸಾನ್ಯಾ, ಎಲ್ಲದಕ್ಕಿಂತ ಮೊದಲು ನನಗೆ ಈ ಕಂಪನಿಯ ಇನ್ವೆಸ್ಟರ್ಸ್ಗಳ ಡೀಟೇಲ್ಸ್ ಬೇಕು, ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು, ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ನೋಡಬೇಕು. ಆ್ಯಂಡ್ ಅದು ಯಾವುದೂ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಟೂ ಮಚ್. ನಾವು ಯಾರ್ಯಾರಿಗೂ ನಮ್ಮ ಕಂಪನಿ ಡೀಟೇಲ್ಸ್ನ ಕೊಡೋಕ್ಕಾಗಲ್ಲ. ಮಗ್ರು, ಲ್ಯಾಪ್ಟಾಪ್ ಪಾಸ್ ಮಾಡು. ಸಾನ್ಯ, ನೀನ್ ಈಗಲೂ ಕೂಡ ಈ ಮುಟ್ಟಾಳನ್ ಮಾತನ್ನ. ಲ್ಯಾಪ್ಟಾಪ್ ಪಾಸ್ ಮಾಡು. ಮಗ್ರು, ವೈ ಡೋಂಟ್ ಯು ಮೈಂಡ್ ಯೋರ್ ಲ್ಯಾಂಗ್ವೇಜ್? ಯಾಕೆ ಮರ್ತೋಯ್ತಾ ಸಾಮ್ರಾಟ್ ನನ್ನ ಪತಿ ಅನ್ನೋದು? 2 ವರ್ಷಗಳಲ್ಲಿ ಮೊದಲನೇ ಸಲ ಸಾಮ್ರಾಟ್ ಸಾನ್ಯಾಗಾಗಿ ಹೋರಾಡೋದನ್ನು ನೋಡಿದ್ಲು. ಸಾನ್ಯಾ, ನನಗೆ ಸ್ಟೇಟ್ಮೆಂಟ್ಸಲ್ಲಿ ತುಂಬ ಇರ್ರೆಗ್ಯುಲಾರಿಟೀಸ್ ಕಾಣಿಸ್ತಿದೆ. ನಮ್ಮ ಇನ್ವೆಸ್ಟರ್ಸ್ ಮಧ್ಯದಲ್ಲಿ ಬಿಟ್ಟು ಹೋಗಿರೋ ಪ್ಯಾಟರ್ನ್ಸ್ ಕೂಡ ಕಾಣ್ತಿದೆ. ಬ್ಯಾಲೆನ್ಸ್ ಶೀಟಲ್ಲಿ ತುಂಬ ಕಡೆ ಟ್ರಾನ್ಸಾಕ್ಷನ್ ಮೇಲೆ ನನಗೆ ಡೌಟ್ ಇದೆ. ಏನ್ ಇಷ್ಟ ಬಂದಾಗ ಮಾತಾಡ್ತೀಯ? ಇದೆಲ್ಲ ಗಾಳಿಲಿ ಗುಂಡಾರಿಸೋ ಮಾತು. ಮೊದ್ಲೇಳು, ಈ ಕಂಪ್ನಿ ದಿವಾಳಿ ಆಗೋದ್ರಿಂದ ಹೇಗ್ ಬಚಾವ್ ಮಾಡ್ತೀಯ ನೀನು? ಬೀಳ್ತಿರೋ ಶೇರ್ಸ್ನ ಹೇಗ್ ಕಂಟ್ರೋಲ್ ಮಾಡ್ತೀಯ ನೀನು? ಸಾಮ್ರಾಟ್, ಸಾನ್ಯಾ, ನಾನು ಈ ಕಂಪ್ನಿ ಶೇರ್ಸ್ನ ಬೈ ಬ್ಯಾಕ್ ಮಾಡ್ತಾ ಇದ್ದೀನಿ.
ಬ್ರಿಲಿಯಂಟ್ ಐಡಿಯಾ. ನಿನಗೇನು ಅನ್ಸುತ್ತೆ ಸಾಮ್ರಾಟ್? ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಅಂತನಾ? ಸಾಮ್ರಾಟ್, ನಮ್ಮ ಹತ್ರ ಫಂಡ್ಸ್ ಎಲ್ಲಿದೆ? ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.